ತುಂಬ ಜನ ಕೇಳ್ತಾ ಇದ್ರಿ ಸೆವೆಂತ್ ಪೇ ಕಮಿಷನ್ ಅಂದರೆ 7ನೇ ವೇತನ ಆಯೋಗದ್ದು ಕ್ಯಾಲ್ಕುಲೇಷನ್ ತಿಳಿಸಿ ಅಂತ. ಸೊ ಎಸ್, ಈ ವಿಡಿಯೋನಲ್ಲಿ ನಾನು ನಿಮಗೆ 7ನೇ ವೇತನ ಯಾವ ಥರ ಎಫೆಕ್ಟ್ ಆಗುತ್ತೆ, ಓವರಾಲ್ ಯಾವ ಥರ ಎಷ್ಟು ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್. ಸೊ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೆ, ಬಟ್ ಕಂಪ್ಲೀಟ್ ಡೀಟೇಲ್ಸ್ ಕೇಳೋದ್ರಿಂದ ನಾನು ಇನ್ಕ್ಲೂಡಿಂಗ್ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಅಥವಾ ಒಂದು ಕಂಪ್ಲೀಟ್ ನಾನು ನಿಮಗೆ PDF ನಾನು ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಹಳೆಯ ಮೂಲ ವೇತನ ಅಂದರೆ ನಿಮಗೆ ಮುಂಚೆ ಬರ್ತಿದ್ದ ಸ್ಯಾಲ್ರಿ ಯಾವಾಗ 7th ಪೇ ಇಲ್ಲಿ ಇನ್ಕ್ರಿಮೆಂಟ್ ಆಗೋಕ್ಕಿಂತ ಮುಂಚೆ, ಅಂದರೆ ಇದು ಬರೋದಕ್ಕಿಂತ ಮುಂಚೆ 17,000 ಇದೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿ. ಸೊ 7th ಪೇ ಬಂದಮೇಲೆ ಏನಾಗುತ್ತೆ, 27.50 ಇನ್ಕ್ರೀಸ್ ಆಗುತ್ತೆ. ಅಂದರೆ ನಿಮಗೆ 4,625 ರೂಪಾಯಿ ಈ ಸೈಕಲ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ 1/7/2022 ಅಂದರೆ DA ಏನಿತ್ತು 31% ಇತ್ತು. ಸೊ ಇಲ್ಲೇನಾಗುತ್ತೆ, ಒಟ್ಟು ನಿಮಗೆ 27.50 ಅಂದರೆ 27.50% ಪ್ಲಸ್ 31 DA ಟೋಟಲ್ ಏನಾಗುತ್ತೆ ನಿಮಗೆ ಇನ್ಕ್ರಿಮೆಂಟು 58.50% ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ. ಸೊ 7ನೇ ವೇತನ ಆಯೋಗದ ಪರೀಕ್ಷಿತ ವೇತನ ಶ್ರೇಣಿ ಮೂಲ ವೇತನ ನಿಮ್ಮದು ಏನಾಗುತ್ತೆ 1/7/2022 ಅಂದರೆ ಜುಲೈಯಲ್ಲಿದ್ದಂತೆ 27,000 ಆಗಿರುತ್ತೆ ನಿಮ್ಮ ಸ್ಯಾಲ್ರಿ. ಸೊ ಇಲ್ಲೇನಾಗಿದೆ 23ಕ್ಕೆ ಬಂದರೆ 1/1 ಅಂದರೆ ಜನವರಿ 2023ರಿಂದ ಜುಲೈ 2023 ವಾರ್ಷಿಕ ವೇತನ ಬಡ್ಡಿ ನಂತರ ನಿಮಗೆ ಇನ್ಕ್ಲೂಡಿಂಗ್ ಬಡ್ಡಿ ಹೇಳ್ತಾ ಇರೋದು ನಾನು. ಸೊ ಹರಿಯರ್ಸ್ ಅಂತ ಲೈಕ್ ಅಂದರೆ ಅದ್ರ ಬಡ್ಡಿನೂ ಸೇರಿ ನಿಮಗೆ 27,650 ಆಗುತ್ತೆ. ಇನ್ಕ್ರಿಮೆಂಟ್ ರೇಟ್ ಏನಿದೆ 1/1/2024ರಿಂದ ಜುಲೈ ಅಂದರೆ ಜನವರಿ ಟು ಜುಲೈ ಏನಿದೆ. ಸೊ ಎಕ್ಸಾಂಪಲ್ ಇನ್ಕ್ರಿಮೆಂಟ್ ಒಂದು 650 ಇದೆ ಅಂದ್ಕೊಳ್ಳಿ. ಸೊ ನಿಮಗೆ 1/1/2024ರಿಂದ 1/7 ಅಂದರೆ ಜುಲೈವರೆಗೂ ವಾರ್ಷಿಕ ವೇತನ ಬಡ್ತಿ ಅಂತೆ ನಿಮಗೆ ಏನಾಗುತ್ತೆ, ಸೊ ನಿಮಗೆ 28,300 ರೂಪಾಯಿ ಆಗುತ್ತೆ. ಓಕೆನಾ. ಸೊ ನಿಮ್ಗೆ ಅರ್ಥ ಆಯ್ತಾ, ಇಲ್ಲಿ 17,000 ಇದ್ದಿದ್ದು ಏನಾಯಿತು ಇನ್ಕ್ರಿಮೆಂಟ್ ಆಗಿ ಪ್ಲಸ್ DA ಎಲ್ಲ ಸೇರಿ 26,000. ಇಲ್ಲೇನಾಯಿತು ಮೂಲ ವೇತನ ಓವರಾಲ್ ನಿಮ್ಗೆ 27,000 ಆಯಿತು. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಬಡ್ತಿ ನಂತರ ವಾರ್ಷಿಕ ವೇತನ ಬಡ್ತಿ ನಂತರ ನಿಮಗೆ 27,650 ಆಯಿತು. ಯಾವಾಗ ಇನ್ಕ್ರಿಮೆಂಟ್ ರೇಟು 650 ಇದೆ. ಸೊ ನಿಮಗೆ ಇಲ್ಲೇನಾಗುತ್ತೆ ಫೈನಲ್ ಆಗಿ ಬಂದು ನಿಮಗೆ ವಾರ್ಷಿಕ ವೇತನ ಬಡ್ತಿಯಂತೆ ಅಂದರೆ ಮೀನ್ಸ್ ವಾರ್ಷಿಕ ಆ ಪೇ ಪ್ರಕಾರ 28,300 ಆಯಿತು. ಸೊ ಇದೆಲ್ಲ ಆದಮೇಲೆ ನಿಮಗೆ ಆಗಸ್ಟ್ 2024 ಅಂದರೆ ಈ ತಿಂಗಳು ನೆಕ್ಸ್ಟ್ ಮಂತ್ ನಿಮಗೆ ಏನಾಗುತ್ತೆ, ಸೊ ಮೂಲ ಅಂದರೆ ಇಲ್ಲೆಲ್ಲ ಇನ್ಕ್ರಿಮೆಂಟ್ ಆಗಿ ನಿಮ್ಗೆ ಏನಾಗುತ್ತೆ ಬೇಸಿಕ್ಕಿಗೆ ಬಂದು 28,300 ಆಗುತ್ತೆ. ಸೊ ಇಲ್ಲಿ ನಿಮಗೆ ಮೂಲ ವೇತನ ಅಂದರೆ ನಾನು ಹೇಳ್ತಿರೋದು ನಿಮಗೆ ಬೇಸಿಕ್ಕು 17,000ರಿಂದ 28,300ಕ್ಕೆ ಬಂತು. ಯಾಕಂದರೆ ನಿಮಗೆ ನಾನು ಹೇಳ್ತಿದ್ದೀನಿ ನೋಡಿ 27.50 ಇನ್ಕ್ರಿಮೆಂಟ್ ಆಯಿತು, DA ಬಂತು ಇಲ್ಲೊಂದು 31%. ಸೊ ಎರಡು ಆ್ಯಡ್ ಆಗಿ ಪ್ಲಸ್ ನಿಮಗೆ ಇನ್ಕ್ರಿಮೆಂಟ್ ರೇಟ್ ಕೂಡ ಇತ್ತು. ಸೊ 28,300 ಆದಮೇಲೆ ಏನಾಯಿತು, ಇವಾಗ DA ಮತ್ತೆ ಆ್ಯಡ್ ಮಾಡಿದ್ದಾರೆ. ಸೊ ನೋಡ್ಬೋದು ಇಲ್ಲಿ 42.50% ಮೈನಸ್ 31 ಏನಾಗುತ್ತೆ 11.50%. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಆಗಿ ನಿಮಗೆ 2349 ಅಂದರೆ 2,349 ಪ್ಲಸ್ ಇಲ್ಲೇನಾಯಿತು HRA ಆ್ಯಡ್ ಆಯಿತು ನಿಮಗೆ 7.50. ಸೊ MA ಅಂದರೆ ಮೆಡಿಕಲ್ ಅಲೋವೆನ್ಸಸ್ ನಿಮಗೆ ಏನಾಯಿತು 500 ರೂಪಾಯಿ ಮೆಡಿಕಲ್ ಅಲೋವೆನ್ಸ್ ಬಂತು. ನಿಮಗೆ ನ್ಯೂ ಕ್ರಾಸ್ ಸ್ಯಾಲ್ರಿ ಏನಾಯಿತು 33,271. ಆದರೆ ನಿಮ್ಮ ಮೂಲ ವೇತನ ಅಂದರೆ ಬೇಸಿಕ್ ಸ್ಯಾಲ್ರಿ ಬಂದು ಈ ಕೇಸಲ್ಲಿ 28,300. ನಿಮ್ಗೆ 17,000 ಇದ್ದಿದ್ದು ಮೂಲ ವೇತನ 28,300 ರೂಪಾಯಿಗೆ ಬಂತು. ಯಾವುದು ಫಸ್ಟ್ ಕೇಸಲ್ಲಿ. ಇನ್ನೊಂದು ನೋಡೋದಾದರೆ ಯಾವುದಾದ್ರೂ ಒಂದು ಬಿಗ್ ಅಮೌಂಟ್ ನೋಡೋಣಲ್ಲ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ತುಂಬ ಜನ ಕೇಳಿದ್ರಿ. ಸೊ ನನಗೊಂದು ನಾರ್ಮಲಾಗಿ ಏನಾಗಿರುತ್ತೆ ಗೌರ್ಮೆಂಟ್ ಜಾಬ್ ಒಂದು 50,000 ಸ್ಯಾಲ್ರಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ಈ ಕೇಸು 50,000 ಏನಾಗಿರುತ್ತೆ ನಿಮಗೆ ಮುಂಚೆ ಸ್ಯಾಲ್ರಿ ಏನಾಗಿತ್ತು 50,150 ಇತ್ತು. ಸೊ ನಿಮಗೆ ಇನ್ಕ್ರಿಮೆಂಟ್ ಆಯಿತು 13,791 ಪ್ಲಸ್ 15,000 DA ಇತ್ತು. ಸೊ 21,478. ನಿಮಗೇನಾಯಿತು ಓವರಾಲ್ ನಿಮಗೆ ಮುಂಚೆ ಸಿಕ್ಕಿದ ಸ್ಯಾಲ್ರಿ 29,900. ಸೊ ಇಲ್ಲಿ ಇನ್ಕ್ರಿಮೆಂಟ್ ಆದಮೇಲೆ ಏನಾಗುತ್ತೆ ನಿಮಗೆ ಮೂಲ ವೇತನನೇ ಬಂದು 83,700 ಅಂದರೆ 50,150 ಇದ್ದಿದ್ದು ನಿಮಗೆ 83,700 ಬರುತ್ತೆ. ಸೊ ಇಲ್ಲೇನಾಯಿತು ನಿಮಗೆ ಮತ್ತೆ HRA DA ಮತ್ತು ಮೆಡಿಕಲ್ ಅಲೋವೆನ್ಸ್ ಸೇರಿ ನಿಮಗೆ 97,425 ಸಿಗುತ್ತೆ. ಸೊ ಮೂಲ ವೇತನ 50,000ದಿಂದ 150ರಿಂದ 83,700ವರೆಗೂ ಬರುತ್ತೆ. ಸೊ ಇದು ಈ ಕೇಸಲ್ಲಿರೋದು. ಸೊ ನಾನು ಈ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.